ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಎರಡನೇ ಅಧ್ಯಾಯ ನಿರ್ವಹಣೆ ತತ್ವಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಈ ನಿರ್ವಹಣೆ ತತ್ವಗಳ ಬಗ್ಗೆ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ತತ್ವ ಅಂದ್ರೆ ಏನಂತ ಹೇಳಿ ನಮ್ಗೆ ಎಲ್ಲರೂ ತಿಳ್ಕೊಬೇಕು. ಯಾಕಂದ್ರೆ ಈಗಾಗಲೇ ನಾವು ಕೇಳಿರ್ತೀವಿ ತತ್ವ ಅಂದ್ರೆ ಏನಪ್ಪಾ ಅಂತ ಹೇಳಿ, ಆ ಕಡೆ ಎಲ್ಲ ಕಡೆ ಕೇಳಿರ್ತೀವಿ. ಬಟ್ ಅದ್ರ ಎಕ್ಸಾಕ್ಟ್ ಮೀನಿಂಗ್ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡು, ಹೌದಾ? ತತ್ವ ಅಂದ್ರೆ ಏನು? ಉದಾಹರಣೆಗೆ ಈಗ ನಾವು ತುಂಬಾ ಆನೆಸ್ಟ್ ಆಗಿದ್ದೀವಿ, ಬಹಳ ಒಳ್ಳೆಯವರಾಗಿ ಕೆಲಸ ಮಾಡ್ತಾ ಇದ್ದೀವಿ ಯಾವುದೋ ಕ್ಷೇತ್ರದಲ್ಲಿ. ಬಟ್ ಆ ಒಂದು ಕ್ಷೇತ್ರದಲ್ಲಿ ನಾವು ಒಬ್ಬನೇ ಒಳ್ಳೆಯವನಾಗಿ ಕೆಲಸ ಮಾಡ್ತಾ ಹೋದ್ರೆ ಅದಕ್ಕೆ ವ್ಯಾಲ್ಯೂ ಇರಂಗಿಲ್ಲ, ನ್ಯಾಯ ಸಿಗಂಗಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲರೂ ಕೆಲಸ ಮಾಡ್ತಕ್ಕಂಥ ರೀತಿನ ಬೇರೆ ಇದೆ, ನಾನು ಕೆಲಸ ಮಾಡ್ತಕ್ಕಂಥ ರೀತಿನ ಬೇರೆ ಇದೆ. ಹೌದಾ? ನಾನು ಎಷ್ಟೇ ಹಾನೆಸ್ಟ್ ಆಗಿ ನಾನು ಎಷ್ಟೇ ಪರಿಶ್ರಮಾತ್ಮಕ ಕೆಲಸ ಮಾಡಿದ್ರು ಕೂಡ ನನಗೆ ಸಿಗಬೇಕಾಗಿರ್ತಕ್ಕಂತಹ ಸಂಭಾವನೆ ಸಿಗ್ತಾ ಇಲ್ಲ. ಯಾಕಪ್ಪ? ನಾನು ಎಲ್ಲರಂತೆ ಇಲ್ಲ, ನಮಗೆ ಡಿಫ್ರೆಂಟ್ ಇದೆ. ಯಾಕಂದ್ರೆ ನನ್ನ ತತ್ವ ಹಿಂಗದಲ್ಲ, ನಾನು ಯಾವುದೇ ರೀತಿಯಾಗಿರ್ತಕ್ಕಂತಹ ಅನ್ಯಾಯವನ್ನು ಮಾಡಿದ್ರೆ ನಾನು ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀನಿಪ್ಪ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಟ್ ಎಲ್ಲರೂ ಕೂಡ ವಿಚಾರ ಬೇರೆ ಇದ್ದಾಗ, ನನ್ನ ವಿಚಾರ ಒಬ್ಬನೇ ಬೇರೆ ಇದ್ದಾಗ ಅಲ್ಲಿ ನನ್ನ ತತ್ವ ನನಗೆ ಏನಪ್ಪಾ ಲಾಭವನ್ನು ತಂದು ಕೊಡ್ತಾ ಇಲ್ಲ, ಹೊರತಾಗಿ ನಷ್ಟವನ್ನು ಉಂಟು ಮಾಡ್ತಾ ಇದೆ, ನಮ್ದು ಇಮೇಜ್ ಅನ್ನು ಹಾಳು ಮಾಡ್ತಾ ಇದೆ. ಹೌದಾ? ನಾನಲ್ಲಿ ಬದುಕಲಿಕ್ಕೆ ನನಗೆ ದಾರಿ ಮಾಡಿಕೊಡ್ತಾ ಇಲ್ಲ. ಸೊ ಹೀಗಾಗಿ ನಾವು ಏನ್ ಮಾಡ್ಬೇಕಾಗ್ತದೆ, ಅಂತಹ ಪರಿಸ್ಥಿತಿಯಲ್ಲಿ ನಾನು ಕೂಡ ಅದೇ ಒಂದು ಪರಿಸ್ಥಿತಿಗೆ ಹೊಂದಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಸೊ ಇದಕ್ಕೆ ನಾವು ತತ್ವ ಅಂತ ಹೇಳಿದ್ವಿ. ನಾವು ಏನ್ ಮಾಡಿದ್ವಿ, ನಮ್ಮ ತತ್ವವನ್ನ ಬದಿಗಿಟ್ಟ ನಾವು ಮತ್ತೆ ಬೇರೆ ಕೆಲಸದಲ್ಲಿ ತಲ್ಲೀನರಾದ್ವಿ. ಯಾಕಂದ್ರೆ ಈ ತತ್ವಗಳನ್ನ ನಾವು ಬೆನ್ನತ್ತಿಕೊಂಡ ಹೋದ್ರೆ ಅದೇ ಪ್ರಕಾರ ಆಗ್ಬೇಕಂದ್ರೆ ಯಾವುದೇ ಕೆಲಸ ಯಶಸ್ವಿ ಆಗುದಿಲ್ಲ. ಸೊ ಇನ್ನ ಈ ಕ್ಲಾಸ್ ನಲ್ಲಿ, ಈ ಚಾಪ್ಟರ್ ನಲ್ಲಿ ನಿರ್ವಹಣೆಯ ತತ್ವಗಳ ಸ್ವರೂಪ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಬರುತ್ತೆ ಸಾರ್ವತ್ರಿಕ ಅನ್ವಯಿಸುವಿಕೆ. ಸೊ ಇದು ತತ್ವ ಅಂದ್ರೆ ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ, ಇದು ಕೇವಲ ಯಾವುದೇ ಒಂದು ಸಂಘಟನೆಗೆ, ಸಂಸ್ಥೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಒಬ್ಬ ವ್ಯಕ್ತಿಯಿಂದ ಹಿಡ್ಕೊಂಡ ಒಂದು ದೊಡ್ಡ ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದಾಗಿರ್ತದೆ. ಹೌದಾ? ಸೊ ಈ ತತ್ವಗಳು ಎಲ್ಲರಿಗೂ ಅನ್ವಯಿಸ್ತದೆ. ಒಂದು ಸಣ್ಣ ಸಂಸ್ಥೆ ಇರಲಿ, ಖಾಸಗಿ ಇರಲಿ, ಸಾರ್ವಜನಿಕ ಇರಲಿ. ಹೌದಾ? ಯಾಕಪ್ಪ ಅಂತಂದ್ರ ನಾವು ದಿನನಿತ್ಯದಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳು ನಡೀತಾನೆ ಇರ್ತಾವೆ. ಉದಾಹರಣೆಗೆ ನಾವು ಯಾವುದೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿವಿ, ಈಗ ಅದು ಪವರ್ ಮೇಲೆ ಕಂಟಿನ್ಯೂ ಕೆಲಸ ಇದೆ, ಎಲೆಕ್ಟ್ರಿಸಿಟಿ ಮೇಲೆ. ಹೌದಾ? ಸೊ ಒಂದ್ ವೇಳೆ ಎಲೆಕ್ಟ್ರಿಸಿಟಿ ನಾವು ಕೈ ಕೊಡ್ತು, ಅದು ಕೆಲಸ ಮಾಡ್ಲಿಲ್ಲ, ನಾವು ಕೆಲಸವನ್ನು ನಿಲ್ಲಿಸ್ತೇವೇನಪ್ಪ? ಇಲ್ಲ, ನಮ್ ಟಾರ್ಗೆಟ್ ಅದ, ನಮ್ ಗುರಿ ಅದ, ಆ ಗುರಿಯನ್ನು ತಲುಪಬೇಕಂದ್ರೆ ನಾವು ಕೆಲಸವನ್ನ ಬೇಗನೆ ಮಾಡಿ ಮುಗಿಸ್ಬೇಕು. ಸೊ ಅವಾಗ ನಾವ್ ಏನ್ ಮಾಡ್ಬೇಕಪ್ಪ, ನಮ್ಮ ಹತ್ರ ಬೇರೆ ಅಲ್ಟರ್ನೇಟಿವ್ ಆಪ್ಷನ್ ಯಾವ್ದು ನಾವು ಹುಡುಕಾಟ ಹೋಗ್ತೇವೆ. ಅವಾಗ ನಮ್ಮ ಕಡೆ ಬೇರೆ ಅಲ್ಟರ್ನೇಟಿವ್ ಆಪ್ಷನ್ ಬ್ಯಾಟರಿ ಸಿಗ್ತದ, ಜನರೇಟರ್ ಸಿಗ್ತದ. ಹೌದಾ? ಒಂದ್ ವೇಳೆ ನಾವು ಮೊಬೈಲ್ ಕೂಡ ಸ್ವಿಚ್ ಆಫ್ ಆದ್ರೆ ನಾವು ಕರೆಂಟ್ ಮೇಲೆ ಡಿಪೆಂಡ್ ಆಗಂಗಿಲ್ಲ, ನಮ್ಮ ಹತ್ರ ಪವರ್ ಬ್ಯಾಂಕ್ ಇರ್ತದೆ, ಪವರ್ ಬ್ಯಾಂಕ್ ಇಂದ ಚಾರ್ಜರ್ ಮಾಡ್ತೀವಿ. ಹೌದಾ? ಈಗೆಲ್ಲ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಇದ್ದಾರೆ, ಹೊಸ ಇನ್ವೆನ್ಷನ್ ಗಳನ್ನ ಮಾಡ್ತಾ ಇದ್ರೆ. ಏನಪ್ಪಾ, ಒಟ್ಟು ಮೊಬೈಲ್ ಚಾರ್ಜಿಂಗ್ ಆಗ್ಬೇಕಂತಂದ್ರೆ ಬೇರೆ ಆಪ್ಷನ್ಸ್ ಗಳು ಅಲ್ಟರ್ನೇಟಿವ್ ಏನದು. ಸೊ ಈ ರೀತಿ ನಾವು ನಮ್ಮ ಕೆಲಸವನ್ನ ನಿಲ್ಲಿಸಲಿಲ್ಲ, ಪವರ್ ಸಪ್ಲೈ ನಮ್ಮ ಕೈ ಕೊಡ್ತು ಅಂತ ಹೇಳಿ ನಾವು ಜನರೇಟರ್, ಬ್ಯಾಟರಿಗಳನ್ನು ಬಳಸ್ಕೊಂಡ ಮತ್ತೆ ನಮ್ಮ ಕೆಲಸವನ್ನ ನಡೆಸ್ತಾ ಇದ್ದೀವಿ, ಮುನ್ನಡೆಸ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಸಾರ್ವತ್ರಿಕ ಅನ್ವಯಿಸುವಿಕೆ ಅಂತ ಹೇಳಿ ಕಟ್ಟೋದು ಎಲ್ಲಾ ಸಂಸ್ಥೆಗಳಿಗೂ ಅಪ್ಲೈ ಆಗ್ತದೆ. ಇದು ಒಂದು ಸಣ್ಣ ಸಂಸ್ಥೆ ಇಟ್ಕೊಂಡ ಖಾಸಗಿ ಆಗಿರ್ಬೋದು, ಆಮೇಲೆ ಸಾರ್ವಜನಿಕ ಆಗಿರ್ಬೋದು, ಇಡೀ ದೊಡ್ಡ ಸಂಸ್ಥೆ ಎಲ್ಲರಿಗೂ ಕೂಡ ಇದು ಅನ್ವಯಿಸ್ತಾ ಹೋಗ್ತದೆ. ಸೊ ಇನ್ನು ನೆಕ್ಸ್ಟ್ ಹೋಗೋಣ, ಸಾಮಾನ್ಯ ಮಾರ್ಗಸೂಚಿಗಳು. ಈ ಸೂಚಿಗಳು ಅಥವಾ ಈ ಮಾರ್ಗಸೂಚಿಗಳು ಏನ ತತ್ವಗಳು ಕರಿತೇವಲ್ಲ, ಇವು ಕೇವಲ ಸಾಮಾನ್ಯ ಮಾರ್ಗಸೂಚಿಗಳಾಗಿರ್ತಾವ. ಇವುಗಳನ್ನ ನಾವು ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಇವುಗಳನ್ನ ಬದಲಾವಣೆ ಮಾಡಬಹುದು. ಯಾಕಂದ್ರೆ ಪರಿಸ್ಥಿತಿ ಇದೇ ರೀತಿ ಇರ್ತದಂತ ನಾವು ಹೇಳಕ್ಕಾಗಂಗಿಲ್ಲ. ಕೆಲವೊಂದ್ಸಲ ನಮ್ಗೆ ಬೇಕಾಗಿರ್ತಕ್ಕಂಥ ಕಾರ್ಮಿಕರ ಲಭ್ಯತೆ ಕೊರತೆ ಆಗ್ತದೆ, ಕಾರ್ಮಿಕರು ಸಿಗಂಗಿಲ್ಲ, ಕಚ್ಚಾ ವಸ್ತುಗಳ ಅಲಭ್ಯತೆ ಆಗ್ತದೆ, ಹಣಕಾಸಿನ ಅಲಭ್ಯತೆ ಆಗ್ತದೆ. ಇಂತಹ ಸಮಯದಲ್ಲಿ ನಾವು ಹಣಕಾಸು ಕಡಿಮೆ ಬಿದ್ದಾಗ ಲೋನ್ ತೆಗೆದುಕೊಳ್ತೀವಿ, ಕಾರ್ಮಿಕರ ಕಡಿಮೆ ಬಿದ್ದಾಗ ಮತ್ತೆ ಗುತ್ತಿಗೆದಾರರನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಈ ರೀತಿ ನಾವು ಕಚ್ಚಾ ವಸ್ತುಗಳನ್ನು ಕಡಿಮೆ ಬಿದ್ದಾಗ ಮತ್ತೆ ನಾವು ಅದಕ್ಕೆ ಯಾರು ಕಾಂಟ್ರಾಕ್ಟರ್ ಗುತ್ತಿಗೆದಾರ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಇದೇ ರೀತಿಯಾಗಿ ನಮ್ಮ ತತ್ವಗಳನ್ನ ನಾವು ಬದಿಗಿಟ್ಟ ನಮ್ಮ ಕೆಲಸವನ್ನ ಯಶಸ್ಸು ಮಾಡ್ಬೇಕಂತ ಹೇಳಿ ಮುನ್ನಡಿತಾ ಇದ್ದೀವಿ. ಸೊ ಹೀಗಾಗಿ ಇವು ಕೇವಲ ಸಾಮಾನ್ಯ ಮಾರ್ಗಸೂಚಿಗಳಾಗಿದ್ದಾವೆ ಅಷ್ಟೇ. ಓಕೆ, ಇನ್ನು ನೆಕ್ಸ್ಟ್ ಬರ್ತದೆ ನಂಬರ್ 3, ಆಚರಣೆ ಮತ್ತು ಪ್ರಾಯೋಗಿಕತೆಯಿಂದ ರೂಪುಗೊಂಡಿವೆ. ಅಂದ್ರೆ ಇಲ್ಲಿ ಫಾರ್ಮುಲಾ, ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್. ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಸಂಸ್ಥೆಯ ಒಂದು ಉದ್ದೇಶವನ್ನು ಸಾಧಿಸಬೇಕಾದ್ರೆ ಸಂಸ್ಥೆ ಒಂದು ನಿಯಮವನ್ನ ಅಥವಾ ಒಂದು ತತ್ವವನ್ನು ಹಾಕೊಂಡಿರ್ತದೆ. ಏನಪ್ಪಾ, ಎಲ್ಲರೂ ಕಟ್ಟುನಿಟ್ಟಾಗಿ ಇದೇ ಸಮಯಕ್ಕೆ ಏನಪ್ಪಾ ಆಫೀಸಿಗೆ ಅಥವಾ ಕಚೇರಿಗೆ ಬರಬೇಕು, 10 ಗಂಟೆಗೆ ಎಲ್ಲರೂ ಕಚೇರಿ ಬರಬೇಕು ಅಂತ ಹೇಳ್ತಾರೆ. ಹೌದಾ? ಇದು ಶಿಸ್ತು, ಇದು ಆರ್ಡರ್ ಆಗಿದೆ, ಆದೇಶ ಆಗಿದೆ. ಇದು ಎಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡ್ಲೇಬೇಕು. ಯಾಕಪ್ಪ, ಇದು ಒಂದು ಅನುಭವ ಇದೆ, ಒಂದು ಆಚರಣೆ ಇದೆ. ಇದನ್ನು ನಾವು ಮುನ್ನಡೆಸ್ಕೊಂಡು ಹೋದ್ರೆ ಮಾತ್ರ ನಮ್ಮ ಸಂಸ್ಥೆ ಗುರಿಯನ್ನ ಮುಟ್ಟಲಿಕ್ಕೆ ಸಾಧ್ಯ.
ಹೀಗಾಗಿ ಉನ್ನತ ಹಂತದವರು ಹಾಕಿಕೊಂಡಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ, ಒಂದು ಕಾರ್ಯ ಚಟುವಟಿಕೆ ಆಗಿರ್ತದೆ. ಸೊ ಈ ಒಂದು ಅನುಭವ, ಈ ಒಂದು ಆಚರಣೆ ಇದು ಯಶಸ್ವಿ ಆಗಬೇಕಂದ್ರೆ ಇಲ್ಲಿ ಕಾರ್ಮಿಕರು, ಸಹೋದ್ಯೋಗಿಗಳು ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಸಂಸ್ಥೆಯ ಉದ್ದೇಶ ಈಡೇರ್ತದೆ. ಸೊ ಹೀಗಾಗಿ ಇದು ಆಚರಣೆ ಮತ್ತು ಪ್ರಾಯೋಗಿಕತೆಯಿಂದ ಕೂಡಿದ. ಇನ್ನು ನೆಕ್ಸ್ಟ್ ಬರ್ತದೆ ನಮನೀಯತೆ. ಸೊ ಇಂಗ್ಲಿಷ್ ನಲ್ಲಿ ಫ್ಲೆಕ್ಸಿಬಲ್ ಅಂತ ಹೇಳಿ, ಹೌದಾ? ಬಹುಶಃ ನೀವೆಲ್ಲರೂ ಕೇಳಿರ್ತೀರಿ ವರ್ಡ್ ಫ್ಲೆಕ್ಸಿಬಲ್ ಅನ್ನೋದು. ಬಹುಶಃ ಕನ್ನಡದಲ್ಲಿ ನೀವು ನಮನೀಯತೆ ಅನ್ನೋದ ಇದೇ ಮೊದಲನೇ ಬಾರಿ ಕೇಳ್ತಾ ಇರ್ಬೋದು, ಬಟ್ ಫ್ಲೆಕ್ಸಿಬಲ್ ಅನ್ನೋ ವರ್ಡ್ ಕೇಳಿರ್ತೀರಿ. ಯಾಕಂದ್ರೆ ಈಗ ಲೇಡೀಸ್ ಎಲ್ಲ ಬೋ ಅಂತ ಹೇಳಿ ಯೂಸ್ ಮಾಡ್ತಾರೆ, ರಬ್ಬರ್ ಯೂಸ್ ಮಾಡ್ತಾರೆ, ಹೌದಾ? ತಲೆಗೆ ಹಾಕ್ಲಿಕ್ಕೆ ಅದನ್ನ ನಾವು ಎಷ್ಟು ಹಿಗ್ಗುತ್ತೀವಲ್ಲ ಅಷ್ಟು ಹಿಗ್ಗುತ್ತದೆ, ಬಹಳ ಸಿಗಿದ್ರೆ ಬಹಳ ಹೋಗ್ಬಿಡ್ತದೆ, ಹೌದಾ? ಬಟ್ ಅದು ಹಿಗ್ಗುವುದು ಕುಗ್ಗುವುದು ಏನಾಗ್ತದಲ್ಲ ಅದಕ್ಕೆ ಫ್ಲೆಕ್ಸಿಬಲ್ ಅಂತ ಹೇಳಿ ಕರೀತೀವಿ. ಅಂದ್ರೆ ನಮ್ಗೆ ಎಷ್ಟದು ಅವಶ್ಯಕತೆ ಇರಲ್ಲ ನಾವು ಅಷ್ಟದನ್ನ ಹಿಗ್ಗಿಸಿ ನಾವು ಅದನ್ನ ಉಪಯೋಗ ಮಾಡ್ತಾ ಹೋಗ್ತೀವಿ, ಹೌದಾ? ಸೊ ಅದೇ ರೀತಿಯಾಗಿ ಸಂಸ್ಥೆಯಲ್ಲಿ ಕೆಲವೊಂದಷ್ಟು ಪರಿಸ್ಥಿತಿಗಳು ಹಿಂಗಿರ್ತಾವಲ್ಲ, ಅದು ಪರಿಸರಕ್ಕೆ ಅನುಗುಣವಾಗಿ ಇಂಥ ಬದಲಾಗುತ್ತಿರುವ ಪರಿಸರದಲ್ಲಿ ಏನ್ ಬೇಕಾದ ಘಟನೆಗಳು ನಡೀತಾರೆ. ಆಗ್ಲೇ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಕರೆಂಟ್ ಹೋದ್ರೆ ನಾವು ಬ್ಯಾಟರಿ ಮತ್ತು ಜನರೇಟರ್ಗಳನ್ನ ಬಳಕೆ ಮಾಡ್ತೀವಿ. ಅದೇ ರೀತಿಯಾಗಿ ಕಚ್ಚಾ ವಸ್ತುಗಳು ಕೊರತೆ ಉಂಟಾಯ್ತಂದ್ರೆ ಕೆಲಸ ನಿರಂತರವಾಗಿ ನಡೀತಾ ಇರ್ಬೇಕು, ಅದಕ್ಕೆ ಮತ್ತೆ ಬೇರೆ ಆಲ್ಟರ್ನೇಟಿವ್ ಏನ್ ಯೂಸ್ ಮಾಡ್ಬೇಕು ನಾವು, ಅಥವಾ ಮುಂಚಿತವಾಗಿ ಯಾವ ರೀತಿ ಯೋಜನೆಯನ್ನು ಹಾಕೊಂಡಿದ್ರೆ ನಾವು ಆ ಒಂದು ಕಾರ್ಯವನ್ನ ಸ್ಥಗಿತಗೊಳಿಸದೆ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ. ಸೊ ಈ ಎಲ್ಲಾ ಯೋಜನೆಗಳನ್ನ ಹಾಕೊಂಡು ನಮ್ಮ ಸಂಸ್ಥೆ ಒಟ್ಟು ನಡೀತಾ ಇರಬೇಕು. ಎಂತ ಸಂದರ್ಭದಲ್ಲೂ ಹಿಗ್ಗಬಾರದು, ಕುಗ್ಗಬಾರದು, ಬದಲಾಗುತ್ತಿರುವ ಪರಿಸರದಲ್ಲಿ ಅದು ಹೊಂದಿಕೊಳ್ಳೇಬೇಕು, ಹೌದಾ? ಸೊ ಅದಕ್ಕೆ ನಾವು ಫ್ಲೆಕ್ಸಿಬಿಲಿಟಿ ಅಥವಾ ನಮನೀಯತೆ ಅಂತ ಹೇಳಿ ಕರಿತೀವಿ. ಇನ್ನೊಂದು ಉದಾಹರಣೆ ಕೊಡೋಣ. ನಾವು ನಮ್ಮ ಊರಲ್ಲಿ ಇದ್ದಾಗ ನಮ್ಮ ಹೆಲ್ತ್ ಕಂಡೀಷನ್ ಬಹಳ ಚಲೋ ಇರ್ತೀವಿ, ಬಹಳ ಆರಾಮಿರ್ತೀವಿ. ಬೇರೆ ಊರಿಗೆ ಅಥವಾ ಬಸ್ ನಲ್ಲಿ ಜರ್ನಿ ಮಾಡಿದ್ರೆ ನಮ್ಮ ಹೆಲ್ತ್ ಕಂಡೀಷನ್ ಪೂರ್ತಿ ಟೋಟಲ್ ಆಗಿ ಹದಗೆಟ್ಟು ಬಿಡ್ತದೆ, ಹೌದಾ? ಜರ್ನಿ ಮಾಡೋದ್ರಿಂದ ಆಗಿರ್ಬೋದು, ವಾತಾವರಣದಿಂದ ಆಗಿರ್ಬೋದು, ನಾವು ಸೇವಿಸ್ತಕ್ಕಂಥ ಆಹಾರದಿಂದ ಆಗಿರ್ಬೋದು. ಏನ್ ಅರ್ಥ ಆಗ್ತಾ ಇದೆ, ನಾವು ಬೇರೆ ಪರಿಸ್ಥಿತಿ ಅಥವಾ ಬೇರೆ ಒಂದು ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ನಾವು ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳಂಗಿಲ್ಲ. ಬಟ್ ಇಲ್ಲೇನಾಗ್ತದೆ, ತತ್ವಗಳು ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಂಡ ಕಾರ್ಯವನ್ನು ನಿರ್ವಹಿಸ್ತಾವೆ. ಹೀಗಾಗಿ ಸಂಸ್ಥೆ ಎಲ್ಲ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಿ ನಡೀತಾ ಹೋಗ್ತಾವ. ಇನ್ನು ನೆಕ್ಸ್ಟ್ ಬರ್ತದೆ ಮುಖ್ಯವಾಗಿ ವರ್ತನಾಶೀಲವಾಗಿದೆ, ಮೇನ್ಲಿ ಬಿಹೇವಿಯರ್. ನೋಡ್ರಿ ಏನ್ ಹೇಳ್ತಾರ, ನಿರ್ಮಾಣ ತತ್ವಗಳು ಮಾನವನ ನಡವಳಿಕೆ ಮೇಲೆ ಪ್ರಭಾವ ಬೀರುವ ಉದ್ದೇಶವನ್ನು ಹೊಂದಿವೆ. ಇವು ನಿರ್ಮಾಣ ತತ್ವಗಳು ಹೆಂಗಿದಾವಲ್ಲ, ಮಾನವನ ನಡವಳಿಕೆ ಮೇಲೆ ಪ್ರಭಾವವನ್ನು ಬೀರ್ತಾವ. ಉದಾಹರಣೆಗೆ ನಾವು ಉದ್ಯೋಗಿಗಳನ್ನ ಅವರವರ ಏನಪ್ಪಾ ಅರ್ಹತೆ, ಅವರ ಕ್ವಾಲಿಫಿಕೇಶನ್ ತಕ್ಕಂಗ ಅವ್ರಿಗೆ ಅವ್ರ ಟೇಬಲ್, ಅವ್ರ ಚೇರ್ ಗಳನ್ನ ಅಸೈನ್ ಮಾಡಿರ್ತೀವಿ, ಅವ್ರ ವರ್ಕ್ ಗಳನ್ನ ಅವರಿಗೆ ಅಸೈನ್ ಮಾಡಿರ್ತಾ ಹೋಗ್ತೀವಿ. ಒಂದ್ ವೇಳೆ ನಾವು ಇವ್ರ ಕ್ವಾಲಿಫಿಕೇಶನ್ ಜಾಸ್ತಿ ಇದ್ದವ್ರ, ಕಡಿಮೆ ಕ್ವಾಲಿಫಿಕೇಶನ್ ಇದ್ದವ್ರ ಅವ್ರ ಚೇರ್ ಹಾಕ್ಬಹುದು, ಜಾಸ್ತಿ ಕ್ವಾಲಿಫಿಕೇಶನ್ ಇದ್ದವ್ರ ಕಡಿಮೆ ಚೇರ್ ಹಾಕಿದ್ವಿ, ವರ್ಕ್ ಅಸೈನ್ ಚೇಂಜ್ ಮಾಡಿದ್ವಿ, ಅವಾಗ ಅವ್ರು ಹೊಂದಿಕೊಂಡು ಕೆಲಸ ಮಾಡ್ಲೇಬೇಕು. ಸೊ ಅದಕ್ಕೆ ನಾವು ವರ್ತನಾಶೀಲ ಅಂತ ಹೇಳಿ ಕರಿತೀವಿ, ಮಾನವನ ನಡವಳಿಕೆ. ಸೊ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಪ್ಪ ನಮ್ಮ ಚೇರ್ ಅದನ್ನ ಅದ್ರ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತೀನಿ, ನನ್ನ ಕೆಲಸ ಇಲ್ಲ. ಇವತ್ತಿನ ದಿವಸ ನೀವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೋಡ್ಬೋದು, ಮಲ್ಟಿ ಟಾಸ್ಕ್ ನಡೀತಾ ಇದೆ. ಇವತ್ತು ಕ್ಯಾಶಿಯರ್ ಇರ್ತಾವ, ಕ್ಲರ್ಕ್ ಆಗಿರ್ತಾವ, ಕ್ಲರ್ಕ್ ಇರ್ತಾವ, ಕ್ಯಾಶಿಯರ್ ಆಗಿರ್ತಾವ, ಕೆಲವೊಂದ್ಸಲ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾವ ಕ್ಯಾಶ್ ಸೆಕ್ಷನ್ ಕೂತ್ಕೊಳ್ತಾರ. ಯಾಕಂದ್ರೆ ಇವತ್ತು ಮಲ್ಟಿ ಟಾಸ್ಕ್ ಓರಿಯೆಂಟೆಡ್ ಎಂಪ್ಲಾಯೀಸ್ ಗಳು ಬೇಕಾಗಿದ್ದಾವ ಇಂಥ ಕ್ಷೇತ್ರದಲ್ಲಿ, ಸೆಕ್ಟರ್ ನಲ್ಲಿ. ಅನಿವಾರ್ಯತೆ, ಗ್ರಾಹಕರಿಗೆ ಕೊಡ್ತಕ್ಕಂಥ ಸೇವೆಗಳು ಇದು ನಿರಂತರವಾಗಿ ನಡೀತಾ ಇರ್ಬೇಕು. ಒಂದ್ ವೇಳೆ ಸ್ಥಗಿತ ಆದ್ರ ಇಲ್ಲಿ ನಾವು ಸಮಾಜದಲ್ಲಿ ಗ್ರಾಹಕರನ್ನ ಕಳ್ಕೊಳ್ತೀವಿ, ಅವ್ರು ಕೊಡ್ಬೇಕಾಗಿರ್ತಕ್ಕಂಥ ಸೇವೆಯಲ್ಲಿ ಪರಿಪೂರ್ಣತೆ ಸೇವೆಯನ್ನು ಕೊಡ್ಲಿಕ್ಕೆ ಆಗಂಗಿಲ್ಲ. ಸೊ ಹೀಗಾಗಿ ಇಲ್ಲಿ ನಾವು ಬಹಳಷ್ಟು ಪರಿಪೂರ್ಣತೆಯನ್ನು ಕೊಡ್ಬೇಕಂತಂದ್ರ ಇದು ತತ್ವಗಳಿಗೆ ನಾವು ಏನ್ ಮಾಡ್ಬೇಕಪ್ಪ, ಹೊಂದಿಕೊಂಡು ಹೋಗ್ಬೇಕಾಗ್ತದ. ಸೊ ಹೀಗಾಗಿ ಮಾನವನ ಮೇಲೆ ಬಹಳಷ್ಟು ಅವಲಂಬಿತವಾಗಿರುವ ತತ್ವಗಳು. ಇನ್ನು ನೆಕ್ಸ್ಟ್ ಅದರ ನಿರ್ಮಾಣ ತತ್ವಗಳು ಮುಖ್ಯವಾಗಿ ವರ್ತನಾಶೀಲ ಸ್ವರೂಪವಾಗಿದೆ. ಅದಕ್ಕೆ ಹೇಳ್ತಾರ ಇದು ಮಾನವನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮಾನವನ ತತ್ವ, ಈ ನಡವಳಿಕೆಗಳು ಈ ತತ್ವಗಳು ಮಾನವನ ನಡವಳಿಕೆ ಮೇಲೆ ನಿರ್ಬಂಧಿತವಾಗಿದೆ. ಇನ್ನು ನೆಕ್ಸ್ಟ್ ಬರ್ತದ ಕಾರಣ ಮತ್ತು ಪರಿಣಾಮ ಸಂಬಂಧಗಳು. ಹೌದಾ? ಈ ಕಾರಣ ಮತ್ತು ಪರಿಣಾಮ ಸಂಬಂಧಗಳು ನೋಡ್ರಿ, ಹಲವಾರು ಪ್ರಕರಣಗಳಲ್ಲಿರುವ ಸಾಮಾನ್ಯ ಸನ್ನಿವೇಶಗಳಲ್ಲಿ ಬಳಸಬಹುದಾದ ಉದ್ದೇಶವನ್ನು ಹೊಂದಿವೆ. ಹೌದಾ? ಈ ಕಾರಣ ಮತ್ತು ಪರಿಣಾಮ ಸಂಬಂಧಗಳು ಅಂದ್ರೆ ಕೆಲವೊಂದ್ಸಲ ಸಂಸ್ಥೆಯಲ್ಲಿ ಕೆಲವೊಂದಷ್ಟು ಎಂಪ್ಲಾಯಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾವು, ಕಲಹಗಳು ಉಂಟಾಗ್ತಾವ, ಒಳ ಜಗಳಗಳು ಉಂಟಾಗ್ತಾವು. ಅದು ಅನೇಕ ಕಾರಣಗಳಿಂದ ಇರ್ಬೋದು, ಹೌದಾ? ಕಾರಣ ಬೇಕಾದಷ್ಟು ಇರ್ಬೋದು. ಬಟ್ ಆ ಪರಿಣಾಮ ಏನಾಗ್ತದಪ್ಪ, ಅದರಿಂದ ಕೆಲಸ ಸ್ಥಗಿತ ಆಗ್ತದ, ಹೌದಾ? ಏನಾದ್ರೂ ಹಾನಿ ಆಗ್ತದ, ನಷ್ಟ ಆಗ್ತದ. ಇವುಗಳನ್ನೆಲ್ಲ ತಪ್ಪಿಸ್ಬೇಕಂದ್ರ ಒಬ್ಬ ವ್ಯವಸ್ಥಾಪಕರ ನಾವು ಏನ್ ಮಾಡ್ಬೇಕಪ್ಪ, ಆ ಒಂದು ಕಾರ್ಯ ಯಶಸ್ವಿಗೊಳಿಸಬೇಕು. ಯಾವ ರೀತಿಪ್ಪ, ಅವರಲ್ಲಿ ಭೇದಭಾವ ಬರದಂಗೆ ನೋಡ್ಬೇಕು, ಒಳ ಜಗಳಗಳು ಬರಬಾರ್ದು, ಭಿನ್ನಾಭಿಪ್ರಾಯಗಳು ಬರಬಾರ್ದು,
ಕಲಹಗಳು ಉಂಟಾಗಬಾರ್ದು, ಅಲ್ಲಿ ಕಾರಣಗಳು ಹೊತ್ಕೊಳ್ಳೇಬಾರ್ದು. ಹೊತ್ಕೊಂಡಿರ್ತಕ್ಕಂಥದಕ್ಕೆ ನಾವು ಸರಿಯಾದ ರೀತಿಯಾಗಿರ್ತಕ್ಕಂಥ ಸೊಲ್ಯೂಷನ್ ಕೊಟ್ಟ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟ ಆಗಂಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದಷ್ಟು ತತ್ವಗಳಿರ್ತಾವ. ಅವ್ನ ಮೈಂಡ್ ನಲ್ಲಿ ಏನಿರ್ಬೇಕಂದ್ರೆ ನಾನು ಇವಾಗ ನನ್ನ ತತ್ವವನ್ನು ಬದಿಗಿಟ್ಟು ನನ್ನ ಸಂಸ್ಥೆಗೋಸ್ಕರ ದುಡಿತಾ ಇದ್ದೀನಿ, ನಾನು ಸಂಸ್ಥೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅವ್ರು ತಲೆಗೆ ಇಟ್ಕೊಂಡಿರ್ಬೇಕಾಗ್ತದೆ. ಅಂದಾಗ ಮಾತ್ರ ಆ ಕೆಲಸಗಳು ಎಲ್ಲ ನಿರಂತರವಾಗಿ ನಡೀತಾ ಹೋಗ್ತಾವ. ಇನ್ನು ನೆಕ್ಸ್ಟ್ ಬರ್ತದೆ ಅನಿಶ್ಚಿತ. ಹೌದಾ ನೋಡಿ, ನಿರ್ವಹಣೆಯ ತತ್ವಗಳ ಅನ್ವಯವು ಅನಿಶ್ಚಿತ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಪ್ರಚಲಿತವಿರುವ ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿವೆ. ತತ್ವಗಳು ಅನ್ವಯಿಕೆಯನ್ನು ಅಗತ್ಯಗನುಗುಣವಾಗಿ ಬದಲಾಯಿಸಬಹುದು. ನಾ ಆಗ್ಲೇ ಹೇಳಿದಂಗ ತತ್ವಗಳನ್ನ ನಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ನಾವು ಹೇಗೆ ಬೇಕಾದ್ರೆ ಬದಲಾವಣೆ ಮಾಡ್ಕೊಳ್ಬಹುದು. ಉದಾಹರಣೆಗೆ ಮತ್ತೊಂದು ಉದಾಹರಣೆ ಕೊಡೋಣ. ಈ ಕಾಲೇಜ್ ಹೋಗೋ ಪ್ರಿನ್ಸಿಪಾಲ್ ಅವರು, ಹೌದಾ, ಒಂದ್ ವೇಳೆ ಈ ಪ್ರಿನ್ಸಿಪಾಲ್ ಸರ್ ನಾಳೆ ಕಾಲೇಜ್ ಬರಕ್ಕಾಗಂಗಿಲ್ಲ, ಅವಾಗ ಈ ಕಾಲೇಜ್ ಪ್ರಿನ್ಸಿಪಾಲ್ ಏನಂತ ಡಿಕ್ಲೇರ್ ಮಾಡಿಕೊಂಡಿರ್ತ ಒನ್ ಡೇ ಬರಲಿಲ್ಲ ಇಲ್ಲ, ಆ ತರ ಮಾಡಕ್ಕೆ ಆಗಿಲ್ಲ. ಯಾಕಂದ್ರೆ ಎಲ್ಲಾ ಕೆಲಸಗಳು ಎಲ್ಲಾ ಲೆಕ್ಚರ್ಸ್ ಕರೆಕ್ಟ್ ಆಗಿ ಕ್ಲಾಸ್ ಕೊಡ್ಬೇಕು, ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕುತ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಏನ್ ಮಾಡ್ತದ, ಇದ್ರ ಫೀಡ್ಬ್ಯಾಕ್ ಸಮಾಜಕ್ಕೆ ಹೋಗ್ತಿರ್ತದೆ. ಇಲ್ಲಿ ಕೆಟ್ಟ ನಡೆದ್ರು ಹೋಗ್ತದ, ಒಳ್ಳೇದು ನಡೆದ್ರು ಹೋಗ್ತದ. ಸೊ ಇಲ್ಲಿ ಉದ್ದೇಶ ಏನಾಗಿದೆ, ಒಳ್ಳೇದ ಮಾಡ್ಬೇಕು. ಒಳ್ಳೇದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಆ ಪ್ರಿನ್ಸಿಪಾಲ್ ಸರ್ ಇಲ್ಲಂದ್ರೆ ಅಲ್ಲಿ ಮತ್ತೊಬ್ಬರನ್ನ ನಾವು ವೈಸ್ ಪ್ರಿನ್ಸಿಪಾಲ್ ಅನ್ನು ನೇಮಕ ಮಾಡ್ಬೇಕು. ಯಾಕಪ್ಪ, ಕೆಲಸ ನಡಿಬೇಕು, ನಮಗೆ ಅಗತ್ಯಗಳಿಗೆ ಅನುಗುಣವಾಗಿ ಬದಲಾವಣೆ ಮಾಡ್ತಾ ಹೋಗ್ಬೇಕು. ಅದು ನಿಂತ್ಕೊಳ್ಬಾರ್ದು, ನಿಲ್ಲಂಗಿಲ್ಲ, ಸ್ಥಗಿತಗೊಳ್ಳಬಾರದು. ಒಂದು ವೇಳೆ ಸ್ಥಗಿತಗೊಂಡಿದ್ದಾಗ ಅದು ಸಂಸ್ಥೆಗೆ ಹಾನಿಯನ್ನು ಉಂಟು ಮಾಡ್ತದೆ, ನಷ್ಟವನ್ನ ಉಂಟು ಮಾಡ್ತದೆ. ಓಕೆ ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಿರ್ವಹಣೆ ಸ್ವರೂಪ ತತ್ವಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೊಸ ಕಾನ್ಸೆಪ್ಟ್ ಬಗ್ಗೆ ಮೀಟ್ ಮಾಡೋಣ. ಥ್ಯಾಂಕ್ ಯು.